ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಭಾನುವಾರದ್ದು ಮದುವೆ ಲಾಗು. ಪ್ರಿವಿಯಸ್ ವಿಡಿಯೋ ಏನಿತ್ತೋ ಅದು ಅರ್ಶಿನ ಶಾಸ್ತ್ರದೆಲ್ಲ ಇತ್ತು. ನಾನು ಹೇಳಿದ್ದೆ ಮುಂದೆ ಮದುವೆಯಲ್ಲಿ ನಡೀತು ಏನು ಅಂತ ಹೇಳ್ತೀನಿ ಅಂತ. ನೋಡ್ತಾ ಇರ್ಬೋದು ನೀವು. ದೇವಸ್ಥಾನ ಬಂದುಬಿಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅದು ಅರೆಗುಜ್ನಹಳ್ಳಿ ಹತ್ರ ಸ್ವಲ್ಪ ದೂರದಲ್ಲಿದೆ. ಒಂದು 5 ಕಿಲೋಮೀಟರ್ಸ್ ದೂರದಲ್ಲಿ ಮಾದಗೊಂಡನಹಳ್ಳಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇನ್ನು ಮಧ್ಯದಲ್ಲಿದ್ರೂ ನೋಡೋಕೆ ಮಾತ್ರ ತುಂಬ ಲುಕ್ ಆಗಿತ್ತು ದೇವಸ್ಥಾನ. ನೋಡ್ತಾ ಇರ್ಬೋದು ನೀವು. ನಾನು ತೋರಿಸ್ತಿರೋ ಜಾಗ ಏನಿದೆ ಇದೆಲ್ಲ ಹೂವಿನ ಗಿಡ ಎಲ್ಲ ಹಾಕಿದಾರಲ್ಲ, ಇದು ದೇವಸ್ಥಾನದ ಹಿಂಭಾಗದ್ದು ತೋರಿಸ್ತಾ ಇರೋದು ನಾನು. ನೋಡ್ತಾ ಇರ್ಬೋದು ನೀವು, ಮಳ್ಳೆ ಗಿಡ ಎಲ್ಲ ಹಾಕಿದ್ದಾರೆ. ಎಷ್ಟು ಹೂವು ಬಿಟ್ಟಿದ್ದು ಗೊತ್ತಾ, ಅವ್ರು ಕಿತ್ಕೊಂಡೇ ಇರಲಿಲ್ಲ. ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ಗಿಡಗಳೆಲ್ಲ, ಅಷ್ಟು ಹೂವಿನ ಗಿಡಗಳಿದು. ಅವ್ರು ದಿನಾನು ಪೂಜೆ ಮಾಡೋಕ್ಕೆ ಹೂಗಳನ್ನ ತಗೊಳ್ಳೋಂಗೆ ಇಲ್ಲ, ಅಷ್ಟು ಗಿಡಗಳು ಹಾಕಿದ್ರು. ಇಲ್ಲಿ ನೋಡ್ತಾ ಇರ್ಬೋದು ನಾಗರು ಇದೆ, ಅದಷ್ಟಕ್ಕೆ ಅದೇ ಉದ್ಭವ ಆಗಿರೋದು. ಹಂಗಾಗಿ ಅಲ್ಲೂ ಪೂಜೆ ಮಾಡಿದ್ದಾರೆ ನೋಡಿ. ಹಾಗೆ ಇದೆಲ್ಲ ಏನು ತೋರಿಸಿದ್ದೀನಲ್ಲ, ಇದು ದೇವಸ್ಥಾನದ ಹಿಂಭಾಗ ಇರೋಂಥ ಜಾಗದಲ್ಲಿ ಹಾಕ್ಕೊಂಡಿರೋದವರು. ಇಲ್ಲೊಂದು ಹೂವು ತೋರಿಸ್ತೀನಿ, ಅದು ಜಾಜಿ ಹೂವು ಅಂತ ಹೇಳ್ತಾರೆ ಅನಿಸುತ್ತೆ. ನಿಮ್ಗೆ ಯಾರಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ, ಜಾಜಿ ಹೂವು ಅಂದರೆ ಜಾಜಿ ಮಲ್ಲಿಗೆ ಇರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡಿ, ಯಾಕಂದರೆ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಇಲ್ಲಿ ದೇವಸ್ಥಾನದಲ್ಲಿ ದೇವರು ನೋಡ್ಬೋದು, ಲಕ್ಷ್ಮೀ ನರಸಿಂಹಸ್ವಾಮಿ. ನೋಡಿ, ಇದು ಆಂಜನೇಯ ಕಲ್ಲಿನ ರೂಪದಲ್ಲೇ ಲಕ್ಷ್ಮೀ ನರಸಿಂಹಸ್ವಾಮಿದು ಪ್ರತಿಬಿಂಬ ಏನಿದೆ ಅದು ಬಿಂಬ ಇದೆ, ನೋಡ್ಬೋದು. ಹತ್ರದಲ್ಲಿ ಕಾಣಿಸುತ್ತೆ. ಇಲ್ಲಿ ಹೆಣ್ಣಿನ ಕಡೆಯವರೇ ಫಸ್ಟ್ ಬಂದಿದ್ವು. ಈಗ ನೋಡಿ ಎಲ್ಲ ಬಂದರು, ಗಂಡಿನ ಕಡೆಯವರು ಬಂದು ಗಂಡನ ರೆಡಿ ಮಾಡಿದ್ರು. ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ. ನಾವು ಬಂದಾಗ ಯಾರೂ ಇರಲಿಲ್ಲ, ನಾವಷ್ಟೇ ಇದ್ವಿ, ಒಂದು 10 ಜನ ಇದ್ವಿ ಅಷ್ಟೇ. ಈಗ ಕಾಶಿ ಯಾತ್ರೆಗೆ ಪೂಜೆ ಮಾಡೋಕ್ಕೆ, ಅಂದರೆ ಕಾಲು ತೊಳೆದು ಪೂಜೆ ಮಾಡೋಕ್ಕೆ ಗಂಡನ ನೋಡಿ ಅಲ್ಲಿ ನಿಲ್ಲಿಸಿದ್ದಾರೆ. ಹೆಣ್ಣಿನ ತಂದೆ ತಾಯಿ ಆದವರು ಕಾಲು ತೊಳೆದು ಪೂಜೆ ಮಾಡ್ತಾರೆ ನೋಡಿ. ಮದುವೆ ಹೆಣ್ಣಿವ್ರೆ ಸಿಂಪಲಾಗಿ ಮೇಕಪ್ ಮಾಡಿಸ್ಕೊಂಡ್ರು, ನಾನೇ ರೆಡಿ ಮಾಡಿದೆ ಸಿಂಪಲಾಗಿ. ಆಗಿರಲಿ, ಐ ಮೇಕಪ್ ಎಲ್ಲ ನನಗೆ ಬೇಡ ಜಾಸ್ತಿ ಅಂತ ಹೇಳಿದರು. ನೋಡ್ತಾ ಇರ್ಬೋದು ನೀವು. ಈಗ ಹೋಗ್ತಾ ಇದ್ದಾರೆ ಆಚೆ, ಫೋಟೋಸ್ ಎಲ್ಲ ತೆಗಿತಾಯಿದ್ರು ಫೋಟೋಗ್ರಾಫರ್. ಸ್ವಲ್ಪ ಫ್ರೆಂಡ್ ಅಲ್ಲದೇನೆ ನನ್ನ ರಿಲೇಷನಲ್ಲಿ ಸಿಸ್ಟರ್ ಕೂಡ ಆಗಬೇಕು. ನೋಡ್ತಾ ಇರ್ಬೋದು ಇಲ್ಲಿ ಶಾಸ್ತ್ರ ಎಲ್ಲ ಆದಮೇಲೆ ತಾಳಿ ಕಟ್ಟಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಮಾಂಗಲ್ಯ ಧಾರಣೆ ಆಗ್ತಾ ಇದೆ. ಸಿಂಪಲ್ ಮದುವೆ ಆದ್ರೂ ಶಾಸ್ತ್ರಬದ್ಧವಾಗಿಯೇ ಮಾಡಿದ್ರು ಮದುವೆನ. ಜಾಗ ಎಲ್ಲ ಚೆನ್ನಾಗಿತ್ತು. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಅಷ್ಟು ಚೆನ್ನಾಗಿದೆ ವೆದರು ಎಲ್ಲ. ತುಂಬಾ ಬಿಸಿಲು ಇರಲಿಲ್ಲ, ಸ್ವಲ್ಪ ಮಳೆ ಬರೋ ಥರ ಇತ್ತು. ನೋಡ್ತಾ ಇರ್ಬೋದು ನೀವು. ಗಂಡಿನ ತಂದೆ ತಾಯಿ ಮತ್ತು ಹೆಣ್ಣಿನ ಅಪ್ಪ ಅಮ್ಮ ಏನಿದ್ದಾರೆ ಅವ್ರ ಕೈಲಿ ಫಸ್ಟು ಧಾರೆ ಉಯಿಸ್ತಾ ಇದ್ದಾರೆ, ಅಂದರೆ ಹಾಲು ಹಾಕ್ಸಿ ಇದು ಮಾಡ್ತಾರೆ. ನೋಡ್ತಾ ಇರ್ಬೋದು ನೀವು. ಮೊದಲಿಗೆ ಹೆಣ್ಣಿನ ಚಿಕ್ಕಪ್ಪ ಚಿಕ್ಕಮ್ಮ ಹಾಗೆ ಗಂಡಿನ ಅಪ್ಪ ಅಮ್ಮ ಧಾರೆ ಮುಹೂರ್ತನ ಮಾಡ್ತಾ ಇರ್ತಾರೆ. ನೋಡ್ಬೋದು ನೀವು. ಅವ್ರು ಧಾರೆ ಮುಹೂರ್ತ ಮಾಡಾದ್ಮೇಲೆ ಹೇಗೆ ಬಂದಿರೋಂಥ ಅತಿಥಿಗಳು ಏನಿದ್ದಾರೆ ಅವ್ರು ಧಾರೆ ಮುಹೂರ್ತ ಮಾಡ್ತಾ ಇದ್ದಾರೆ. ಧಾರೆ ಮುಹೂರ್ತ ಎಲ್ಲ ಮಾಡಿ ಊಟಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ, ಅಷ್ಟರಲ್ಲಿ ಮಳೆ ಬಂತು. ಅಷ್ಟರಲ್ಲಿ ಧಾರೆ ಮುಹೂರ್ತ ಕೂಡ ಮುಗೀತು. ಒಂದಲ್ಲೇ ಒಂದು ಊಟದ ರೂಮ್ ಥರ ಮಾಡಿದ್ದಾರೆ, ದೊಡ್ಡದಾಗೆ ಇತ್ತು. ಅಲ್ಲಿ ವ್ಯವಸ್ಥೆ ಮಾಡಿದ್ರು ಊಟಕ್ಕೆಲ್ಲ. ನಾವು ಸ್ವಲ್ಪ ಹೊತ್ತು ಕಾಯ್ದುಬಿಟ್ಟು ಊಟ ಮಾಡ್ತಿದ್ವಿ. ನೋಡ್ತಾ ಇರ್ಬೋದು ಊಟ ಮೆನು ಏನೇನಿದೆ ಅಂತ. ಎಲ್ಲ ಸಿಂಪಲಾಗಿ ಊಟ ಇದ್ರೂ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಒಂದು 2-3 ಥರದ ಪಲ್ಯ ಮಾಡಿಸಿದ್ರು, ಹಾಗೆ ಪೂರಿ, ಹಾಗೆ ಪಲಾವು, ಅನ್ನ ಸಾಂಬಾರು ಮಾಡಿಸಿದ್ರು. ಚೆನ್ನಾಗಿತ್ತು ಊಟ ಎಲ್ಲ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಯಾವುದೇ ಒಂದು ಹೊಸ ವಿಡಿಯೋ ಮಾಡಿದ್ರು ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ. ಹೊಸ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.